ಅಸಂಘಟಿತ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಶ್ರೀ ಟಿ ವಿಜಯ್ರವರ ನೇತೃತ್ವದಲ್ಲಿ ಆಕಾಂಕ್ಷೆ ಕಚೇರಿಯಲ್ಲಿ ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾಜಿ ಉಪಮಹಾಪೌರರಾದ ಎಲ್ ಶ್ರೀನಿವಾಸ್ ರವರು, ಮಾಜಿ ಬಿಬಿಎಂಪಿ ಸದಸ್ಯರಾದ ಪಾರ್ಕ್ ಸುರೇಶ್ ರವರು, ಮುನಿ ತಿಮ್ಮಣ್ಣರವರು, ಉತ್ತಮ್ ರವರು, ಶ್ರೀನಿವಾಸ್ ರವರು, ರವಿ ಮತ್ತು ರಮೇಶ್ ರವರು ಹಾಗೂ ಇನ್ನೂ ಅನೇಕ ನಾಯಕರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಕಾರ್ಮಿಕರು ಪಾಲ್ಗೊಂಡರು. ಅಸಂಘಟಿತ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಈ ದಿನ 9ನೇ ವಿಶ್ವ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ನಮ್ಮ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ನಮ್ಮ ಸಿನಣ್ಣವರು, ಎಲ್ ಶ್ರೀನಿವಾಸ್ ಅವರು, ಮಾಜಿ ಮಹಾಪೌರರು ಹಾಗೂ ರಾಜ್ಯ ಒಕ್ಕಲಿಗರ ಸಂಘದ ಉಪಾಧ್ಯಕ್ಷರು ಬಂದಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ವಹಿಸ್ತಾ, ಅದೇ ರೀತಿ ನಮ್ಮ ಈ ಭಾಗದ ಮಾಜಿ ನಗರ ಪಾಲಿಕೆ ಸದಸ್ಯರಾದ ಎಚ್ ಸುರೇಶ್ ಅವರು ಬಂದಿದ್ದಾರೆ. ಅವರಿಗೂ ಸ್ವಾಗತಿಸ್ತಾ, ಮತ್ತು ನಮ್ಮ ಗ್ರಾಮದ ಕದನಹಳ್ಳಿ ಗ್ರಾಮದ ಅಧ್ಯಕ್ಷರು ಎಚ್ ಶ್ರೀನಿವಾಸ್ ಅವರು, ಅವರಿಗೂ ಸ್ವಾಗತ ವಹಿಸ್ತಾ ಇದ್ದಾರೆ. ನಮ್ಮ ಸ್ನೇಹಿತರು ಮುನಿ ತಿಮ್ಮಣ್ಣವರು, ಸಮಾಜ ಸೇವಕರು, ಅವರಿಗೂ ಸ್ವಾಗತ ವಹಿಸ್ತಾ, ನಮ್ಮ ಉತ್ತಮ್ ರವರು, ಬನಶಂಕರಿ ವಾಣಿಜ್ಯ ಸಂಕೀರ್ಣದ ಕಾರ್ಯದರ್ಶಿಗಳು, ರವಿ ಅವರು ಉಪಾಧ್ಯಕ್ಷರು ಬನಶಂಕರಿ ವಾಣಿಜ್ಯ ಸಂಕೀರ್ಣ, ಮತ್ತು ಜಾನಿ ಅವರು ಸಮಾಜ ಸೇವಕರು, ಶ್ರೀನಿವಾಸ್ ಅವರು ಸಮಾಜ ಸೇವಕರು, ರಮೇಶ್ ರವರು, ಮತ್ತು ಎಲ್ಲ ಮುಖ್ಯವಾಗಿ ನಮ್ಮ ನೋಂದಾಯಿತ ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರು, ನೀವೆಲ್ಲ ಈ ಸಂದರ್ಭದಲ್ಲಿ ಬಂದಿದ್ದಾರೆ. ನಿಮಗೆಲ್ಲ ನಮ್ಮ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತಾ, ಈ ದಿನ ಬಹಳ ವಿಶೇಷವಾದ ದಿನ ಕಾರ್ಮಿಕರಿಗೆ ಪ್ರಮುಖವಾಗಿ. ಇದು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯನ್ನು ನಮ್ಮ ಅಸಂಘಟಿತ ಆಕಾಂಕ್ಷೆಯಿಂದ ಪ್ರತಿ ವರ್ಷದಂತೆ ಈ ವರ್ಷ ಆಚರಿಸ್ತಾ ಇದ್ದೀವಿ. ಯಾಕೆ ಆಚರಿಸ್ತಾ ಇದ್ದೀವಿ? ಅಂತಾರಾಷ್ಟ್ರೀಯ ಕಾರ್ಮಿಕ ದಿನ 2024 ಪ್ರತಿ ವರ್ಷ ಮೇಲಂದು ಆಚರಿಸಲಾಗ್ತದೆ. ಈ ದಿನ ಕಾರ್ಮಿಕ ಹೋರಾಟ ಮತ್ತು ಕಾರ್ಮಿಕ ಚಳವಳಿಯನ್ನು ಸ್ಮರಿಸುತ್ತಿದೆ. ಮೊದಲು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನವನ್ನು 1909ರಲ್ಲಿ ಆಚರಿಸಲಾಯಿತು. ಈ ದಿನದಂದು ಅನೇಕ NGOಗಳು ಮತ್ತು ಸರ್ಕಾರಿ ಸಂಸ್ಥೆಗಳು ಈ ದಿನವನ್ನು ಆಚರಿಸಲು ಜಾಗೃತಿ ಕಾರ್ಯಕ್ರಮ ಮತ್ತು ಕಾರ್ಯಕ್ರಮಗಳನ್ನು ನಡೆಸುತ್ತವೆ. ಅಂತಾರಾಷ್ಟ್ರೀಯ ಕಾರ್ಮಿಕ ದಿನವು ಮೂಲಭೂತ ಸೌಕರ್ಯಗಳನ್ನು ನಿರ್ಮಿಸಲು ಮತ್ತು ಸಮಾಜಕ್ಕೆ ಅಗತ್ಯ ಸೇವೆಗಳನ್ನು ಒದಗಿಸಲು ಕಾರ್ಮಿಕ ಕೊಡುಗೆಯನ್ನು ಗುರುತಿಸುವ ದಿನವಾಗಿದೆ. ಪ್ರತಿ ವರ್ಷ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನದ ಸಂದರ್ಭದಲ್ಲಿ ಕಾರ್ಮಿಕರ ಜೀವನ ಮತ್ತು ಅವರ ಹಕ್ಕುಗಳು ಹೋರಾಟದ ಒಂದು ಅಂಶವನ್ನು ಕೇಂದ್ರೀಕರಿಸಲು ಹೊಸ ನೀತಿಯನ್ನು ಪ್ರಾರಂಭಿಸುತ್ತದೆ. ಈ ವರ್ಷ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನದ ವಿಷಯವು ಸಾಮಾಜಿಕ ನ್ಯಾಯ ಮತ್ತು ಎಲ್ಲರಿಗೂ ಯೋಗ್ಯವಾದ ಕೆಲಸ ದೊರಕಿಸಿಕೊಡುವುದು ಧ್ಯೇಯೋದ್ದೇಶವಾಗಿದೆ. ಸಾಮಾಜಿಕ ನ್ಯಾಯ ಮತ್ತು ಯೋಗ್ಯ ಕೆಲಸ, ಸುರಕ್ಷಿತ ಮತ್ತು ಆರೋಗ್ಯಕರ ಕೆಲಸ, ಬಾಲಕಾರ್ಮಿಕ ಪದ್ಧತಿಯನ್ನು ಕೊನೆಗೊಳಿಸಲು ಸಾರ್ವತ್ರಿಕ ಸಾಮಾಜಿಕ ರಕ್ಷಣಾ ಸ್ಥಿತಿ ಸ್ಥಾಪಕ ಚೇತರಿಕೆ, ಎಲ್ಲರಿಗೂ ಕೆಲಸ ಮಾಡುವ ಪ್ರಪಂಚಕ್ಕಾಗಿ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನ. ಸಾಮಾಜಿಕ ಮತ್ತು ಆರ್ಥಿಕ ಪ್ರಗತಿಗಾಗಿ ಕಾರ್ಮಿಕರು ಸಾಮಾಜಿಕ ಮತ್ತು ಆರ್ಥಿಕ ಪ್ರಗತಿ ಕಾರ್ಮಿಕರನ್ನು ಒಂದಾಗಿ ಕರೆದುಕೊಂಡು ಹೋಗುವುದು. ಈ ಕಾರ್ಮಿಕರಿಗೆ ಹೇಳೋದಂತಂದ್ರೆ
ನೀವಿಲ್ಲ ಅಂತಂದ್ರೆ ಏನು ಕೆಲಸ ಸಾಧ್ಯ ಇಲ್ಲ. ಕಾರ್ಮಿಕರು ಇಲ್ಲ ಅಂದ್ರೆ ಯಾವ ಕೆಲಸನೂ ಸಾಧ್ಯ ಇಲ್ಲ. ಅದೊಂದು ಕಿವಿಮಾತಿ ಮಾತಲ್ಲಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಮಾಡುವ ಕೆಲಸವನ್ನು ಪ್ರೀತಿಸುವುದು ಮಾತ್ರ ದೊಡ್ಡ ಕೆಲಸವನ್ನು ಮಾಡೋದು ಏಕೈಕ ಮಾರ್ಗವಾಗಿದೆ. ಎಲ್ಲ ಕಾರ್ಮಿಕರು ಸುರಕ್ಷಿತ ಮತ್ತು ಆರೋಗ್ಯಕರ ಕೆಲಸದ ಪರಿಸ್ಥಿತಿಗಳನ್ನು ಆನಂದಿಸಲಿ. ಕಾರ್ಮಿಕ ದಿನಾಚರಣೆ ಶುಭಾಶಯಗಳು. ಕಾರ್ಮಿಕ ವರ್ಗದ ಹಕ್ಕುಗಳನ್ನು ಉತ್ತೇಜಿಸಲು ಮತ್ತು ಶೋಷಣೆಗೆ ಒಳಗಾಗುವುದನ್ನು ತಡೆಯಲು ಇದನ್ನು ಆಚರಿಸಲಾಗುತ್ತದೆ. ಸಾಮಾಜಿಕ ನ್ಯಾಯದ ದಿಕ್ಕಿನಲ್ಲಿ ಕೆಲಸ ಮಾಡಲು ನೀತಿ ನಿರೂಪಕರು ಮತ್ತು ರಾಜಕಾರಣಿಗಳು ಹೇಳುವ ಕಾರ್ಮಿಕರ ಧ್ವನಿ ಎತ್ತಲು ಮೇಲಿನ ವೇದಿಕೆಯನ್ನು ನೀಡುತ್ತದೆ. ಇದನ್ನು ಅರಿತು ನಾವು ಏನ್ ಮಾಡಿದ್ವಿ, 2015ರಲ್ಲಿ ಅಸಂಘಟಿತ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘವನ್ನು ಕರ್ನಾಟಕ ಸರ್ಕಾರ ಕಾರ್ಮಿಕ ಇಲಾಖೆಯಿಂದ ನೋಂದಾಯಿಸಿ ಅಂದಿನಿಂದ ಇಂದಿನವರೆಗೂ ಸುಮಾರು ಒಂದು 4,500ಕ್ಕಿಂತ ಹೆಚ್ಚು ಅಸಂಘಟಿತ ಕಾರ್ಮಿಕರನ್ನು ನೋಂದಾಯಿಸಲಾಗಿದೆ. ಮತ್ತು ಅಂಬೇಡ್ಕರ್ ಸಹಾಯಕ ಇದರ ಅಡಿಯಲ್ಲಿ 1,000 ಜನ ಮಹಿಳೆಯರನ್ನು ಇಲ್ಲಿ ನೋಂದಾಯಿಸಿದ್ದೀವಿ. 2015ರಿಂದ ಇಲ್ಲಿಯವರೆಗೆ ಕಾರ್ಮಿಕ ಇಲಾಖೆಯಿಂದ ಸಿಗುವ ಎಲ್ಲ ಅನುದಾನಗಳನ್ನು ಫಲಾನುಭವಿಗಳಿಗೆ ದೊರಕಿಸಿಕೊಡ್ತಾ ಇದ್ದೀವಿ. ಮುಖ್ಯವಾಗಿ ಕೋವಿಡ್ ಸಂದರ್ಭದಲ್ಲಿ ನಮ್ಮ ಎಲ್ಲ ನೋಂದಾಯಿತ ಕಾರ್ಮಿಕರಿಗೆ ಫುಡ್ ಕಿಟ್ ಇರ್ಬೋದು, ಟೂಲ್ ಕಿಟ್, ಅವರವ್ರ ಕೆಲಸಗಳಿಗೆ ಅನುಗುಣವಾಗಿ ಟೂಲ್ ಕಿಟ್ ಇರ್ಬೋದು, ಸೇಫ್ಟಿ ಕಿಟ್ ಇರ್ಬೋದು, ಎಲ್ಲರನ್ನು ಒದಗಿಸಿಕೊಡ್ತಾ ಬಂದಿದ್ದೀವಿ. ಸುಮಾರು 3,000 ಜನ ಫಲಾನುಭವಿಗಳಿಗೆ ವ್ಯಾಕ್ಸಿನೇಷನ್, ಕೋವಿಡ್ ಸಮಯದಲ್ಲಿ ವ್ಯಾಕ್ಸಿನೇಷನ್ ಮಾಡಿರ್ತೀವಿ. ಈ ನಮ್ಮ ಅಸಂಘಟಿತ ಕಾರ್ಮಿಕ ಕ್ಷೇಮಾಭಿವೃದ್ಧಿ ಸಂಘ ಕಚೇರಿ ದೈನಂದಿನ ಕೆಲಸಗಳ ಕಾರ್ಯಗಳಾದ ಪಿಂಚಣಿ ಸೌಲಭ್ಯ, ಕುಟುಂಬ ಪಿಂಚಣಿ, ದುರ್ಬಲತೆ ಪಿಂಚಣಿ, ಹೆರಿಗೆ ಸೌಲಭ್ಯ, ಮೊದಲೇ ಸಹಾಯಧನ, ಅಪಘಾತ ಪರಿಹಾರ, ವೈದ್ಯಕೀಯ ಸಹಾಯಧನ, BMTC ಬಸ್ ಪಾಸ್ ಮತ್ತು ಇತರ ಸೌಲಭ್ಯಗಳನ್ನು ಆಕಾಂಕ್ಷೆ ಕಚೇರಿಯಿಂದ ಒದಗಿಸಿಕೊಡಲಾಗ್ತಾ ಇದೆ. ಈಗ ನಮ್ಮ ರಾಜಕೀಯ ನಮ್ಮ ಭಾವಿ MLA ಅವರು ಅವ್ರ ಗಮನಕ್ಕೆ ತರೋದೇನಂತಂದ್ರೆ, ಶ್ರೀರಣ್ಣ ಅವರು ಈಗ ನಮ್ಮ ಕಾರ್ಮಿಕ ಇಲಾಖೆ ಗಮನಕ್ಕೆ ತರಬೇಕಾಗಿರೋದು ಏನಂದ್ರೆ, ನಮ್ಗೆ ಕಾರ್ಮಿಕರಿಗೆ BTS ಪಾಸ್ ಕೊಡ್ತಾ ಇದ್ರು, KSRTC ಪಾಸ್ ಕೊಡ್ತಾ ಇದ್ರು, ಅದನ್ನ ನಿಲ್ಲಿಸಿದ್ದಾರೆ. ಅದೇ ನಿಮ್ಮ ಪರವಾಗಿ ನಾನು ಹೇಳ್ತಾ ಇದ್ದೀನಿ, ಅದನ್ನ ನಿಲ್ಲಿಸಿದ್ದಾರೆ. ಆಮೇಲೆ ಈ ಅನುದಾನಗಳು ಏನ್ ಕೊಡ್ತಾ ಇದ್ರು, ಮೊದಲಿಗೆ ಅಂತಂದ್ರೆ 60,000 ಕೊಡ್ತಿದ್ರು, ಈಗ ಅದನ್ನೇನು 10,000 ಮಾಡಿದಾರಂತೆ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಇದು ಸ್ಕಾಲರ್ಶಿಪ್, ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ರು. ಸ್ಕಾಲರ್ಶಿಪ್ 5,000ದಿಂದ 10,000ವರೆಗೆ ಬರ್ತಾ ಇತ್ತು, ಈಗ ಅದನ್ನ 1,500 ಇಳಿಸಿದ್ದಾರೆ. ಇದನ್ನೆಲ್ಲ ತಾವು ಒಂದು ರೆಪ್ರೆಸೆಂಟೇಷನ್ ತಗೊಂಡು ನಾವು ತಮಗೆ ಒಂದು ರೆಪ್ರೆಸೆಂಟೇಷನ್ ಕೊಡ್ತೀವಿ. ಕನ್ಸರ್ನ್ ನಮ್ಮ ಮಂತ್ರಿಗಳಿಗೆ ಮತ್ತೆ ನಮ್ಮ ಉಪಮುಖ್ಯಮಂತ್ರಿಗಳಿದ್ದಾರೆ, ಅವರು ನಮಗೆ ಬಹಳ ಸ್ಪಂದಿಸ್ತಾರೆ. ಅವರಿಗೂ ಸಹ ಕೊಡಬೇಕಂತ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತಾ ಇದ್ದೀನಿ. ಅದೇ ರೀತಿ ಇನ್ನು ಮುಂದೆಯೂ ಸಹ ಈ ಮೇಲ್ಕಂಡ ಸವಲತ್ತುಗಳನ್ನು ಎಲ್ಲ ನೋಂದಾಯಿತ ಫಲಾನುಭವಿಗಳಿಗೆ ನಮ್ಮ ಆಫೀಸಿಂದ ಸದುಪಯೋಗ ಪಡಿಸ್ಕೊಳ್ಳಲು ನಿಮ್ಗೆಲ್ಲನೂ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈ ಮೂಲಕ ಕಾರ್ಮಿಕ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತಾ ಎಲ್ಲರಿಗೂ ವಂದನೆಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಇಲ್ಲಿ ಮುಗಿಸ್ತಿದ್ದೇನೆ. ವಕೀಲ ಸಂಘದ ಉಪಾಧ್ಯಕ್ಷರಾದಂಥ ಎಲ್ ಶ್ರೀನಿವಾಸ್ ಇದ್ದಾರೆ ಮತ್ತು ಈಗ ತಾನೇ ಈ ಅಸಂಘಟಿತ ಒಂದು ಕಾರ್ಯಕ್ರಮನ ಪ್ರತಿ ವರ್ಷ 2015ರಿಂದ ಪ್ರತಿ ವರ್ಷವೂ ಒಂದು ದೊಡ್ಡ ಕಾರ್ಯಕ್ರಮ ಈ ಭಾಗದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕಾರ್ಯಕ್ರಮ ಗುರುಸಿ ಪ್ರತಿಯೊಬ್ಬರು ಸದಸ್ಯತ್ವ ನೋಂದಣಿ ಮಾಡಿದ್ದಾರೆ. ಪ್ರತಿಯೊಬ್ಬರು ಇಲ್ಲಿ ನಾನೇನು ಕಾರ್ಯಕ್ರಮ ದಿನಾಚರಣೆ ಪರ ಮಾತಾಡಲ್ಲ. ಏನಿವತ್ತು ಈ ಭಾಗದಲ್ಲಿ ನಮ್ಮ ಟಿ ವಿಜಯ್ ಅವರು ಕಾರ್ಮಿಕರ ಬಗ್ಗೆ ಬಹಳ ಎಲ್ಲ ಬಡವರಿಗೆ ಏನೇನು ಸೌಲಭ್ಯ ಸಿಗಬೇಕೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಜೊತೆಯಲ್ಲಿ ಇನ್ನು ಮುಂದೆ ನಮ್ಮ ಶ್ರೀನಣ್ಣವರು, ನಾನು, ನಮ್ಮ ಮುಖಂಡರೆಲ್ಲ ಜೊತೆಲಿದ್ದು ಅವ್ರಿಗೆ ಇನ್ನ ಬರೋ ವರ್ಷ ಇನ್ನ ಸಂಘಟಿತ ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮ ನಮ್ಮ ಶ್ರೀನಣ್ಣ ಅಧ್ಯಕ್ಷತೆಯಲ್ಲಿ ಮಾಡ್ತೇವೆ ಶ್ರೀನಣ್ಣ ತಿಳಿಸ್ತಾ ನನ್ನ ಮಾತಾಡಕ್ಕೆ ಅವಕಾಶ ಮಾಡಿರೋ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಇವತ್ತು ವಿಜಯ್ ಅವರು ಸುಮಾರು 2015 ಇಸ್ವಿಯಿಂದ ಅಸಂಘಟಿತ ಕಾರ್ಮಿಕರ ಒಂದು ಸಂಘ ಮಾಡಿ ಆ ಸಂಘಕ್ಕೆ ಅಧ್ಯಕ್ಷರಾಗಿ ಸರ್ಕಾರದ ವತಿಯಿಂದ ಏನು ಸವಲತ್ತುಗಳನ್ನು ಕೊಡಬೇಕು ಆ ಸವಲತ್ತುಗಳೆಲ್ಲ ಕೂಡ ಅವರು ಅವತ್ತಿಂದ ಕೂಡ ಕೊಡ್ಸ್ಕೊಂಡು ಬಂದಿದ್ದಾರೆ. ನಾವು ನೋಡಿದಂಗೆ ಯಾವ ವರ್ಷ ಕೂಡ ಮಿಸ್ ಆಗಿಲ್ಲ. ಈ ಒಂದು ವಿಚಾರವಾಗಿ ಮೊನ್ನೆ 2021 ಕೋವಿಡ್ ಸಂದರ್ಭದಲ್ಲಿ ಕೂಡ
ಅವರು ಈ ಅಸಂಘಟಿತ ಕಾರ್ಮಿಕರನ್ನ ಸಪ್ರೇಟಾಗಿ ಕರೆಸಿ ಇಲ್ಲಿ ಅವ್ರಿಗೆ ಏನೇನು ಬೇಕೋ ವ್ಯವಸ್ಥೆಗಳನ್ನು ಮಾಡಿದಂಥವರು ಸನ್ಮಾನ್ಯ ಟಿ ವಿಜಯವರು ಅವರು ಸಾಕಷ್ಟು ಕೆಲಸಗಳನ್ನು ಮಾಡ್ಕೊಂಡೇ ಬಂದಿದ್ದಾರೆ. ಅದೇನು ಪ್ರೀತಿ ವಿಶ್ವಾಸ ಅಂದರೆ ನಿಮ್ಮ ಮೇಲೆಲ್ಲ ಅವ್ರಿಗೆ ಭಾಳ ವಿಶ್ವಾಸ. ಅವರೇನು ಸರ್ಕಾರದ ವತಿಯಿಂದ ಬರೋದೊಂದು ಸ್ವಲ್ಪ ಭಾಗ ಇದ್ದರೆ ಅವ್ರ ಕೈಯಿಂದ ಕೂಡ ಖರ್ಚು ಮಾಡಿ ತಮ್ಮೆಲ್ಲರೂ ಕೂಡ ಒಂದು ಮನೋಭಾವ ಅವ್ರದ್ದು. ಅದಕ್ಕೋಸ್ಕರವಾಗಿ ನಾವು ಇವತ್ತು ಸುರೇಶ್ ಅವರು ಇರ್ಬೋದು, ನಮ್ಮ ಮುಂದೆ ಮಾಡೋ ವೇದಿಕೆ ಇರ್ತಕ್ಕಂಥ ಎಲ್ಲರೂ ಕೂಡ ಅವ್ರ ಜೊತೆಯಲ್ಲಿ ನಾವಿದ್ದೇವೆ. ಯಾವುದೇ ಒಂದು ಸಂದರ್ಭ ಬಂದಾಗ ಕಾರ್ಮಿಕರಿಗೆ ಅನ್ಯಾಯ ಆಗ್ತಾ ಇದೆ, ಕಾರ್ಮಿಕರಿಗೆ ತೊಂದರೆ ಆಗ್ತಾ ಇದೆ ಅನ್ನುವಂಥ ಸಂದರ್ಭ ಬಂದಾಗ ನಾವೆಲ್ಲರೂ ಅವ್ರ ಜೊತೆ ಕೈ ಜೋಡಿಸಿ ನಿಮ್ಮೊಟ್ಟಿಗೆ ಇರ್ತೀವಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೆ. ಇನ್ನೊಂದು ವಿಚಾರವನ್ನು ಸನ್ಮಾನ್ಯ ಟಿ ವಿಜಯ್ ಅವರು ಹೇಳಿದ್ರು, ಬಸ್ ಪಾಸ್ಗಳನ್ನು ಕೊಡ್ತಕ್ಕಂಥದ್ದು ನಿಲ್ಲಿಸಿದ್ದಾರೆ. ಮತ್ತು ಕಾರ್ಮಿಕರ ಮಕ್ಕಳಿಗೆ ಮದುವೆ ಸಮಾರಂಭದಲ್ಲಿ 60,000 ಹಣವನ್ನು ಕೊಡ್ತಾ ಇದ್ರು, ಈಗ 10,000ಕ್ಕೆ ತಂದಿದ್ದಾರೆ ಅಂತೇಳಿ ನಾವು ವಿಜಯ್ ಅವರು ಮತ್ತು ನಮ್ಮೆಲ್ಲ ಸುರೇಶ್ ಅವರು ವೇದಿಕೆ ಮಾಡಿರ್ತಕ್ಕಂಥ ಎಲ್ಲರೂ ಕೂಡ ಸಂಬಂಧಪಟ್ಟ ಸಚಿವರ ಹತ್ರ ಒಂದು ಮನವಿಯನ್ನು ತಗೊಂಡು ಹೋಗಿ ಸನ್ಮಾನ್ಯ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರಿದ್ದಾರೆ, DK ಶಿವಕುಮಾರ್ ಸಾಹೇಬರಿದ್ದಾರೆ, ಅವರ ಮುಖಾಂತರ ಸನ್ಮಾನ್ಯ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರನ್ನ ಭೇಟಿ ಮಾಡಿ ನಿಮಗೆ ಏನು ಸವಲತ್ತುಗಳು ಬರಬೇಕು ಆ ಸವಲತ್ತುಗಳನ್ನ ಒದಗಿಸ್ಕೊಡುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡ್ತೀವಿ ಅಂತ ತಿಳಿಸೋಕೆ ಇಷ್ಟಪಡ್ತೀನಿ. ಯಾವತ್ತೂ ಕೂಡ ಕಾರ್ಮಿಕರು ನೀವು ಭಾಳ ಇಂಪಾರ್ಟೆಂಟ್. ಇವತ್ತೆಲ್ಲ ಬೇರೆ ಎಲ್ಲ ಕಡೆ ಮಿಷನರಿ ಬಂದಿದೆ, ಕಾರ್ಮಿಕರೇನು ಕೆಲಸಗಾರರು ಕಾರ್ಮಿಕರೇನು ಬೇಕಾಗಿಲ್ಲ ಅಂತ ಮಾತನ್ನು ತಿಳಿಸ್ತಾರೆ. ಅದೆಲ್ಲ ಮುಖ್ಯವಾಗಿ ಇವತ್ತು ಕಾರ್ಮಿಕರು ಇರಲೇಬೇಕು. ನಮಗೆ ಕಾರ್ಮಿಕರು ಇಲ್ಲ ಅಂದರೆ ಕೆಲಸ ಕಾರ್ಯ ನಡೆಯೋದಿಲ್ಲ. ಎಷ್ಟೇ ಮಿಷನರಿಯಲ್ಲಿ ಎಷ್ಟೇ ಕೆಲಸ ಕಾರ್ಯಗಳಿದ್ರು ಕೂಡ ಕಾರ್ಮಿಕರು ಬಹಳ ಮುಖ್ಯ. ಕಾರ್ಮಿಕರಿಗೋಸ್ಕರ ಇವತ್ತು ಏನು ಈ ಕಚೇರಿಯನ್ನು ಓಪನ್ ಮಾಡಿ ಇಲ್ಲಿಂದ ಎಷ್ಟು ಸವಲತ್ತುಗಳನ್ನ ನಿಮಗೆ ಒದಗಿಸ್ತಾ ಇದ್ದಾರೆ ವಿಜಯಣ್ಣವರು. ನಾವು ನಿಜವಾಗ್ಲೂ ಕೂಡ ಅದು ಒಪ್ಪಬೇಕಾಗಿರುವಂಥ ವಿಚಾರ. ಯಾಕೆಂದರೆ ಅವ್ರು ಇಂಥ ಒಂದು ಸಾಧನೆಯನ್ನು ಮಾಡಿ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತೊಮ್ಮೆ ಇನ್ನೂ ಹೆಚ್ಚಿನ ನಿಮ್ಮ ಸೇವೆಗಳನ್ನು ಮಾಡಲಿಕ್ಕೆ ಭಗವಂತ ಅವ್ರಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡಲಿ. ಇರ್ತಕ್ಕಂಥ ಎಲ್ಲರಿಗೂ ಕೂಡ ಈ ಸೇವೆಯನ್ನು ಮಾಡ್ತಕ್ಕಂಥ ಶಕ್ತಿ ಭಗವಂತ ಅವರಿಗೆಲ್ಲ ನೀಡಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ತಿಳಿಸಿ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟು ನಿಮ್ಮೆಲ್ಲರಿಗೂ ಹೊಂದಿಸಿ ಮತ್ತೊಮ್ಮೆ ಕಾರ್ಮಿಕ ದಿನಾಚರಣೆಯ ಶುಭಾಶಯ ತಿಳಿಸಿ ನಾನು ಮಾತನ್ನು ಮುಗಿಸಿ ನಮಸ್ಕಾರ.